ಥ್ಯಾಂಕ್ ಯು. ನಾವು ಡ್ರಾಪ್ ಮಾಡಿದ್ರು ಗಣೇಶ ನಿಜ. Really excited. Oh my god. ಯಾರ್ದಿದು ಪ್ಲಾನು? Surprise! Happy birthday to you. Happy birthday to you, Meghana. Happy birthday to you. Happy birthday to you. Happy birthday to you. Happy birthday to you. ಸೊ ನಾನು ಫಸ್ಟ್ ಟೈಮ್ ವಿಶಿಂಗ್ ಲೈಟ್ನ ಬಿಡ್ತಿರೋದು. ಸೊ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನನಗೆ ಆಸೆ ಇತ್ತು. ಸೊ ಅದು ಇವತ್ತು ಸರ್ಪ್ರೈಸ್ ಆಗಿ ಬಂತು. ಆ್ಯಂಡ್ ಫಸ್ಟ್ ಟೈಮ್ ಅಲ್ವಾ, ನಮಗೆ ತುಂಬ ಕಷ್ಟಪಟ್ವಿ ಹೇರ್ ಒಳಗಡೆ ಹೋಗೋದಕ್ಕೆ. ಅದು ತುಂಬ ಟೈಮ್ ತೊಗೊಳ್ತು. ಬಿಡ ಬಿಡ ಸಾಕು ಬಿಡ. ಎಲ್ಲಾದ್ರೂ ಹೋಗ್ಬಿಡುತ್ತಲ್ಲ, ಭಯಸ್ತಿದೆ. ಇಲ್ಲಿ ಬೇಡ, ಹಂಗೆ ಬಿಟ್ಬಿಡ್ರ. ಈ ಕಡೆ ಎತ್ಕೊಬ, ಈ ಕಡೆ ಎತ್ಕೊಬ, ಈ ಕಡೆ ಈ ಕಡೆ ಎತ್ಕೊಂಬಣ. ಉಲ್ಟಾ ಹಂಗೆ ಹಂಗೆ ತಿರ್ಸ್ಬಿಡೋಣ. ಸೈಡ್ ಬರ. ಆಂಜನೇಯ, ಆಂಜನೇಯ ಅವ್ರ ಮನೆ ಹತ್ರ ಇರೋಣ, ನೋಡೋಣ. ಹತ್ತದೇನ ಹತ್ತೈದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಂಜನೇಯ, ಆಂಜನೇಯ, ಆಂಜನೇಯ ಮೇಲೆ ಹೋಗ್ಬೇಕು. ಗಾಳಿ ಅಲ್ಲ. ವಾವ್, ಇಷ್ಟು ಗ್ರೇಟ್. ಎಷ್ಟೊತ್ತರ ಇರುತ್ತೆ ಅದು? ಇನ್ನ ಮೇಲೆ ಆಂಜನೇಯ, ಇನ್ನ ಮೇಲೆ ಹೋಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಟ್ ವಾಸ್ ಅ ಸರ್ಪ್ರೈಸ್ ಆಗಿತ್ತು. ನನಗೂ ಗೊತ್ತಿರಲಿಲ್ಲ. ತುಂಬ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲಿ ಥ್ಯಾಂಕ್ಸ್ ಟು ಲೋಕಿ, ಗಣೇಶ್, ನಮ್ಮಮ್ಮ. ಗಣೇಶ್ ಅಂದರೆ ನನ್ನ ತಮ್ಮ. ಸ್ಪೆಷಲಿ ಥ್ಯಾಂಕ್ಸ್ ಟು ನನ್ನ ತಮ್ಮಗೆ, ನಮ್ಮಮ್ಮಗೆ, ನನ್ನ ತಂಗಿಗೆ. ಆ್ಯಂಡ್ ಸ್ಪೆಷಲಿ ಥ್ಯಾಂಕ್ಸ್ ಟು ಲೋಕಿ ಆ್ಯಂಡ್ ವಿಜಯ್. ತುಂಬ ಖುಷಿ ಆಯಿತು ನನಗೆ. ಈ ವರ್ಷ ಬರ್ಡೇ ಮಾಡಿಕೊಡ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಎನಿವೇಸ್ ಬರ್ಡೇ ಸೆಲೆಬ್ರೇಟ್ ಆಯಿತು. ಸೊ ಅಪ್ಪ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ಫಾರ್ ದ ಸರ್ಪ್ರೈಸ್. ನನಗೆ ಈ ಹೆಣ್ಮಕ್ಳಿಗೆ ಇಷ್ಟೇ ಚಿಕ್ಕ ಚಿಕ್ಕ ಸರ್ಪ್ರೈಸ್ಗಳಿಂದನೇ ಖುಷಿ ಸಿಗೋದು. ಹಾಗೆ ನನಗೂ ಈ ಒಂದು ಚಿಕ್ಕ ಸರ್ಪ್ರೈಸು ನನಗೆ ದೊಡ್ಡದು ಅನ್ನಿಸ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ಯಾರ್ಯಾರೆಲ್ಲ ನನಗೆ ವಿಶ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಜಯ್ ಅಷ್ಟೇನಾ? ಏನು ಹೇಳಬೇಕು? ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ದೇವರು ನಿಮಗೆ ಬೇಗ ಒಂದು ಒಳ್ಳೆ ಹುಡುಗಿನ ತತಾಸ್ತು ಅಂತ ಅನ್ಲಿ. ಇವನಿಗೆ ಬರೀ ಡೌಗಳು ನಿಂದ. ಹುಡುಗಿ ಅಂದ್ರೆ ಬೇಡ ಅಂತಾನೆ ನೋಡಿ ಫ್ರೆಂಡ್ಸ್. ಅಷ್ಟೊಂದು ಸ್ವರ್ಗೋಗ್ಬಿಟ್ಟವನೇ. ಅವ್ನ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತಾ ಇದೆ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೇಕಾಯಿ ನನ್ನ ಮೇಲೆ ಆಣೆ ಇಟ್ಟು ಅಂತ ಹೇಳ್ತಾ ಇದ್ದಾನೆ. ಪೋಸ್ ಕೊಡ್ಬೇಡ, ನೀನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹಂಗೆ ಆಗ್ತೀನಿರ. ನೋಡ್ರಾ, ಬೇಡ ಬೇಡ ಅಂದ್ಬಿಟ್ಟು ಪೋಸ್ ಕೊಡ್ತಾನೆ. ನನ್ನ ತಂಗಿ SLC ಎಕ್ಸಾಮ್ ಮುಗಿಸಿದಾಳೆ. ಪಾಸ್ ಆಗ್ತಾಳೋ ಫೇಲ್ ಆಗ್ತಾಳೋ ಗೊತ್ತಿಲ್ಲ. ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಪಾಸ್ ಆಗ್ತಾಳೋ ಫೇಲ್ ಆಗ್ತಾಳೋ ಅಂತ. ಫುಲ್ ಜೋಶ್ ಅಲ್ಲ ಮನೆಗ್ ಬಂದಿದ್ದಾಳೆ. ಅಕ್ಕ ಪಾಸ್ ಆಗಿ ಆಗ್ತೀನಿ ಅಂತ ನಮ್ಮ ಮನೇಲಿದ್ದಾಳೆ. ನೋಡೋಣ,
ಹೋಪ್ ಫಾರ್ ದ ಬೆಸ್ಟ್. ಏನ್ ಜನ ಪಾಸ್ ಆಗ್ತೀಯಾ? ಪಾಸ್ ಆಗ್ತೀನಿ ಅಂತ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ನೋಡೋಣ. ಅಂಡ್ ದಿಸ್ ಇಸ್ ಮೈ ಮಾಮ್. ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸರ್ಪ್ರೈಸ್. ಬೆಸ್ಟ್ ಬೇಬಿ. ನಮ್ಮಮ್ಮ ಇಂಗ್ಲಿಷ್ ಸ್ಕೂಲಲ್ಲಿ ಕೆಲಸ ಮಾಡಕ್ ಹೋಗಿ ಇಂಗ್ಲಿಷ್ ನ ಕಲ್ತ್ಕೊಂಡ್ ಬಂದ್ಬಿಟ್ಟವ್ರೆ. ನಮ್ಗಿಂತ ಚೆನ್ನಾಗಿ ಮಾತಾಡ್ತಾರ ಅವಾಗ ಅವಾಗ ಒಂದೊಂದ್ಸರಿ, ನಮ್ಗೆ ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಬೇಬಿ. ಕನ್ನಡದಲ್ಲಿ ಮಾತಾಡು. ಬರೀ ಇಂತದೆಯಾ? ಮಾತಾಡು ಕನ್ನಡದಲ್ಲಿ. ಥ್ಯಾಂಕ್ ಯು ಮಾ. ಸೊ ಗಾಯ್ಸ್, ಸೊ ನಾನು ಈ ಒಂದು ವ್ಲಾಗ್ ನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಸೊ ಹಲೋ, ಮಾರ್ನಿಂಗ್ ಔಟ್ಫಿಟ್ ಇದು. ಅಂಡ್ ಔಟ್ಫಿಟ್ ಕರೆಕ್ಟಾಗಿ ತೋರಿಸ್ತೀನಿ. ಔಟ್ಫಿಟ್. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ನೀವೇ ನೋಡಿ. ಇವತ್ತೆಲ್ಲ ನಮ್ಮ ಮನೇಲಿ ಇದ್ದಾರೆ. ಸೊ ಅಮ್ಮಗೂ ರಜಾ ಇದೆ. ಸೊ ನನ್ನ ತಮ್ಮನ ಮನೇಲಿ ಇದ್ದಾರೆ, ನನ್ನ ತಂಗಿನೂ ಮನೆಗೆ ಬಂದಿದ್ದಾಳೆ. ಸೊ ನಾನೇ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಜ್ಜಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತ ಇದ್ದೀನಿ. ನನ್ನ ತಂಗಿನೂ ರೆಡಿ ಆಗಿದ್ದಾಳೆ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೇ ನಮ್ಮನೆ ಹತ್ರ ಇರೋ ವಿದ್ಯಾರಣ್ಯಪುರ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ. ಸೊ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಬಂದು ಏನ್ ಅಂಗಡಿ ಎಲ್ಲ ಹಿಡ್ಕೊಂತ ಇದ್ದೀಯೇನು? ನಿಂದು ಹಿಡಿತಾ ಇದ್ದೀನಿ. ನನಗೇನು ಹಿಡ್ಕೊಂತ ಇದ್ದ ಅಲ್ಲ. ಅಜ್ಜಿ ಮನೆಗೆ ಬಂದ್ವಿ. ಸೊ ಇಲ್ಲ ಅಜ್ಜಿನ ಮಾತಾಡ್ಸ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂತ ಇದ್ದೀವಿ. ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಆಶೀರ್ವಾದ ತಗೊಂಡಿದ್ದಾರೆ, ಒಳ್ಳೇದಾಗಲಿ ಅಂತ ಹೇಳಿ. ಪಾಪ ನಮ್ಮ ಅಜ್ಜಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾವಾಗೂ ಅಷ್ಟೇ ನಮ್ಮ ಅಜ್ಜಿ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ, ಹತ್ತು ಬಿಡ್ತಾರೆ ಮೊಮ್ಮಕ್ಕಳನ್ನ ನೋಡಿದಾಗ. ಮಜ್ಜಿಗೆ ಮಾಡಿಕೊಟ್ಟಿದ್ದಾರೆ, ಕುಡಿತಾ ಇದ್ದೀನಿ, ತಂಪಾಗಿದೆ. ರಾಮು ಮಗನೇ, ಆನಮ್ಮ, ಹಾಂ, ವಿಶ್ ಯು ಹ್ಯಾಪಿ ಬರ್ತ್ಡೇ ವಿಶ್ ಮಾಡು. ವೆರಿ ಗುಡ್ ಬಾಯ್. रानी ये माँ तू ये रानी तू ये रानी 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 टाटा रामू, बाय बाय. ಸೊ ಮುಗೀತು ಅಜ್ಜಿ ಮನೆ ವಾಸ. ಇವಾಗ ಅಜ್ಜಿಯವರೇ ಸಂಜೆ ಮನೆ ಹತ್ರ ಬರ್ತಾರೆ. रೇ ವಿಶ್ಕರ್ ಮೇರಕು करो हैप्पी बर्थडे दीदी ना. उसमें एंड में कर रहे छी गलीज पड़ा दीदी को बोल ಅಪ್ಪ ದೇವ್ರು, ಇವನು ಯಾವಾಗೂ ನಗ್ತಾನೆ ಇರ್ತಾನೆ. ನನ್ನ ಫ್ರೆಂಡ್ ಮಗ ಇವನು, ಸಿಮ್ರನ್ ಮಗ. ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ ನೀನು. ಯಾವಾಗ ನೋಡ್ರು ನಗ್ತಾ ಇರ್ತಾನೆ. ಅಜ್ಜಿ ಬರ್ಲಾ? ರೆಡಿ ಆಗಿದ್ಯಾ? ಅಮ್ಮ ರಿಂಕಲ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟವಳೆ. ಈ ಬಿಸಿಲಲ್ಲಿ ಹೆಂಗೈತೆ ಬಿಸಿಲು, ಅಷ್ಟು ದೂರ ಹೋಗ್ಬೇಕಾ? ಏನೇ ಮಾಡ್ತಾ ಇದೀಯಾ? ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಬರ್ಡೇಗೆ ನನ್ನ ಫ್ರೆಂಡ್ ಪಾರ್ಟಿ ಕೊಡಿಸ್ತಾ ಇದ್ದಾಳೆ. ಫಸ್ಟ್ ಟೈಮ್ ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ ಈ ಸುಡೋ ಬಿಸಿಲಲ್ಲಿ. ಹೋಗಿದ ತಕ್ಷಣ, ನಾನು ಫಸ್ಟ್ ಟೈಮ್ ಹೋಗಿದ್ದಲ್ವಾ, ಸೊ ನೋಡಿದ ತಕ್ಷಣ ಶಾಕ್ ಆಯಿತು, ಇಷ್ಟು ದೊಡ್ಡದಿದೆಯಾ ಅಂತ. ತುಂಬ ಜನ ಇದ್ದರು. ಆ್ಯಂಡ್ ಇವತ್ತು ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾಯಿದ್ದೀನಿ, ಹೇಗಿರುತ್ತೆ ಏನು ಅಂತ. ತಿಂದಮೇಲೇ ಗೊತ್ತಾಗುತ್ತೆ. ಅವಳು ರೆಗ್ಯುಲರಾಗಿ ಹೋಗ್ತಾ ಇರ್ತಾಳೆ. ಸೊ ನಾನು ಇವತ್ತು ಬಂದಿದ್ದೀನಲ್ಲ, ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಆಮೇಲೆ ಸ್ವೀಟ್ ಕೂಡ, ಪಾಯಸ ಕೂಡ ಆರ್ಡರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಿರಿಯಾನಿ ಕೂಡ ತುಂಬ ಸೂಪರಾಗಿತ್ತು. ಸೊ 2 ಪ್ಲೇಟ್ ತೊಗೊಂಡ್ವಿ. ಸೊ ಆರಾಮಾಗಿ 3 ಜನವು ಹೊಟ್ಟೆ ತುಂಬ ಸ್ವೀಟ್ ತಿಂದ್ಕೊಂಡು ಬಂದ್ವಿ. ಬಟ್ ಬಿಸಿಲಿರೋದ್ರಿಂದ ಅಷ್ಟು
ಅಷ್ಟೊಂದು ಊಟ ಮಾಡೋದಕ್ಕಾಗಲ್ಲ ಬಿಸಿಲಲ್ಲಿ, ಬಿಸಿ ಬಿಸಿ ಬಿರಿಯಾನಿ ತಿನ್ನೋದಕ್ಕಾಗಲ್ಲ. ಫೈನ್. ಆಮೇಲೆ ಬಂದು ಬೀಡ ಇಲ್ಲಿ ಡಿಫ್ರೆಂಟ್ ಫ್ಲೇವರ್ ಇತ್ತು. ಬಟ್ ನಾನು ಬೀಡ ತಿನ್ನೋದಿಲ್ಲ, ನನ್ನ ಫ್ರೆಂಡ್ ತಿಂತಾಳೆ, ಅವಳಿಗೆ ತುಂಬ ಇಷ್ಟ. ನನ್ನ ಬರ್ತಡೇ ಇವಳು ಪಾರ್ಟಿ ಕೊಡಿಸಿದ್ದು. ಸೊ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಹೋಗ್ತಾ ಇದ್ದೀರಿ ಇವಾಗ. ಬೀಡ ತಿಂತಿದ್ದಾಳೆ, ನನಗೆ ಇಷ್ಟ ಆಗಲ್ಲಪ್ಪ ಬೀಡ ಎಲ್ಲ ತಿನ್ನೋದಕ್ಕೆ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ, ತಿಂತಾಳವಳು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮಲ್ಲಿಕಾ ಬಿರಿಯಾನಿ ಸೂಪರಾಗಿದ್ದು, ನಾನು ಫಸ್ಟ್ ಟೈಮ್ ಹ್ಯಾಪಿ ಬರ್ಡೇ ಟು ಯು ಮೇಘನಕ್ಕ. ಸೊ ಅಲ್ಲಿಂದ ಬಂದಿದ ತಕ್ಷಣ ಕೇಕ್ ಕಟ್ಟಿಂಗ್ ಆಯಿತು. ಸೊ ನನ್ನ ಫ್ರೆಂಡು ಅವ್ರ ತಂಗಿರೆಲ್ಲರೂ ಕೇಕ್ ತಿನ್ನಿಸಿ ಒಂದು ಒಳ್ಳೆ ಫನ್ ಡೇನ ಯಾವಾಗಲೂ ಬರ್ತಾ ಇರ್ತಾರೆ ವ್ಲಾಗಲ್ಲಿ, ಗೊತ್ತಲ್ವಾ ಇವರು? ನನ್ನ ಮನೆ ಆಯ್ತು. ಮನೆಗೆ ಬಂದರೆ ನಮ್ಮಮ್ಮ ನೋಡಿದ್ರೆ ಈ ಕೆಲಸ ಕೊಟ್ಟವ್ರೆ. ಬೆಳಗ್ಗೆಯಿಂದ ಮನೇಲಿಲ್ಲ ಅಂದ್ಬಿಟ್ಟು ಇದನ್ನು ಮಿಕ್ಸ್ ಮಾಡು ಅಂತ ಕೊಟ್ಟಿದ್ದಾರೆ. ಇದನ್ನು ಕಲಸು, ಅದನ್ನು ಆರಿಸು, ಇದನ್ನು ಆರಿಸು ಅಂತ. ನಮ್ಮಮ್ಮನ ತಂಗಿ ಬಂದಿದ್ರು ನಮಗೆ ಕೆಲಸ ತಪ್ಪಿದ್ದಲ್ಲ. ಮನೆಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಮಾಡಲೇಬೇಕಾಗತ್ತೆ. ಈ ಕಡೆ ನನ್ನ ತಂಗಿಗೆ ಗಂಟೆಗೆ ಅಂಗಡಿಗೆ ಕಳಿಸ್ತಾರೆ. ಇಲ್ಲಿ ನೋಡಿ ನಮ್ಮಮ್ಮನೂ ಮಾಡ್ತಾಯಿದ್ದಾರೆ. ಈ ಕಡೆ ನನಗೂ ಮಾಡೋಕ್ಕೆ ಹೇಳ್ತಾರೆ. ಈ ಕಡೆ ನಮ್ಮ ಚಿಕ್ಕಮ್ಮನೂ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್, ಚಿಕನ್ ಫ್ರೈ, ಚಿಕನ್ ಕಬಾಬ್ ಎಲ್ಲ ನನ್ನ ಬರ್ತ್ಡೇ ಸ್ಪೆಷಲ್ ಮಾಡ್ತಾ ಇರೋದು. ಹೌದು, ಉಪ್ಪು. ನಮ್ಮ ಚಿಕ್ಕಮ್ಮ ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು. ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅದರಲ್ಲೂ ಚಿಕನ್ ಫ್ರೈ ಮಾಡ್ತಾರೆ. ಒನ್ ಮಾರ್ ಅನ್ಬೇಕು. ಚಟಾಪಟ ತಿಂತಾನೇ ಇರ್ಬೇಕು ಅನ್ಸುತ್ತೆ, ಹಂಗೆ ಮಾಡ್ತಾರೆ ಚಿಕನ್ ಫ್ರೈ. ಇವಾಗ ಬುಜ್ಜಿ ಇದು ಮಟನಾ? ಇದು ಚಿಕನ್ ಏನೋ, ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಂಗೆ ಚಿಕನ್ ಫ್ರೈ ಅಂದರೆ ತುಂಬ ಇಷ್ಟ. ಇವ್ರು ಮಾಡೋದು ನನಗೋಸ್ಕರ ಮಾಡ್ತಾ ಇದ್ದಾನೆ ಚಿಕನ್ ಫ್ರೈ. ಇದೇನು ಬುಜ್ಜಿ ಇದು? ಇದು ಮಟನ್ ಅಂತೆ. ಇದು ನಮ್ಮ ಅಮ್ಮ ಮಾಡ್ತಾರೆ. ಕಬಾಬು ಯಾವುದು? ಆ ಕಡೆ ಏನೋ ಕಬಾಬ್. ಅಮ್ಮ ನೀನೇನು ಮಾಡ್ತೀಯ ಇವಾಗ ಅಡುಗೆ? ಮಟನ್ ಸಾಂಬಾರ್ ಮಾಡ್ತಾ ಇದೀಯ ತಾನೇ? ಸಾಂಬಾರು, ಮುದ್ದೆ, ರೈಸ್. ಓಕೆ ಬುಜ್ಜಿ, ನಿಂದು ಬರೀ ಚಿಕನ್ ಫ್ರೈ ಅಷ್ಟೇ ಕೆಲಸನಾ? ಈರುಳ್ಳಿ. ನಮ್ಮ ಬುಜ್ಜಿ ಚಿಕನ್ ಫ್ರೈ ಅಷ್ಟೇ, ನನ್ನ ತಮ್ಮ ಕಬಾಬ್ ಮಾಡ್ತೀನಿ ಅಂತಾನೆ. ಹಾಂ, ಕುತ್ಕೊಂತೀನಿ ಅಷ್ಟೇ. ಕುತ್ಕೊಂತೀಯಲ್ಲ ಅಲ್ಲಿ ತಿನ್ನಕ, ಅವಾಗ ಇಡಿ. ಇವರು ನಮ್ಮ ಚಿಕ್ಕಮ್ಮ. ಆದರೆ ನಾವೆಲ್ಲರೂ ಇವ್ರನ್ನ ಬುಜ್ಜಿ ಅಂತ ಕರಿತೀರಿ. ಬುಜ್ಜಮ್ಮ ಅಂತ. ಚಿಕ್ಕ ವಯಸ್ಸಿಂದ ಅವ್ರಿಗೆ ಬುಜ್ಜಿ ಅಂತಾನೆ ಕರಿತಾ ಇದ್ದಿದ್ದು. ಹಂಗೆ ಬುಜ್ಜಿ ಅಂತಾನೆ. ಚಿಕ್ಕ ಮಕ್ಕಳು ಬುಜ್ಜಿ ಅಂತಾನೆ ಕರೀತಾರೆ. ಸರಿ ಕಳ್ಸೋ ನಿಂಚರ ಅಂಗಡಿಗೆ ಹೇಳು. ಇವ್ರು ಅಡುಗೆ ಮಾಡೋದು ಟೇಸ್ಟ್ ಮಾಡಕ್ಕೆ ಕೊಟ್ಟವ್ರೆ ಚಿಕನ್ ಫ್ರೈನ. ನೋಡೋಣ ಹೆಂಗಿದೆ ಅಂತ. ನಿಂಚರ ಟೇಸ್ಟ್ ಮಾಡಿ ಫಸ್ಟು. ಟೇಸ್ಟ್ ಮಾಡಿ ಫಸ್ಟ್. ಆಮೇಲೆ ಟೇಸ್ಟ್ ಮಾಡ್ತೀನಿ. ಚಿಕನ್ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ ಇವಳು. ಹೆಂಗೈತೆ? ಚೆನ್ನಾಗಿದೆ. ಟೇಸ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇವ್ರು ಮಾಡೋದು ಯಾವಾಗೂ ಚೆನ್ನಾಗಿರುತ್ತೆ. ಹಿಂಗಿದೆ. ಚೆನ್ನಾಗಿದೆಯಾ ಬುಜ್ಜಿ? ಮಟನ್ ಚೆನ್ನಾಗಿ ಮಾಡಿಬಿಟ್ಟಿದ್ಯಾ ಅಂತಲ್ಲ ಬುಜ್ಜಿ? ಯಾರು ಮಾಡಿದ್ದು ಮಟನು? ನೀನು ಅಕ್ಕ ಮಾಡಿದ್ದು? ತಿನ್ಸಕ್ಕೆ ಬಂದಿದ್ಯಾ ನನಗೆ? ನೀನೇನಾ ಮಟನ್ ಮಾಡಿರೋದು? ಮಟನ್ ಚೆನ್ನಾಗಾಯ್ತಾ? ವಾವ್, ಕಬಾಬ್ ಸೂಪರ್. ಒನ್ ಮೋರ್ ಅನ್ಬೇಕು. ಏನಂತೆ ಬುಜ್ಜಿ? ಸಕ್ಕತ್ತಾಗೈತೆ ಬುಜ್ಜಿ. ಒನ್ ಮೋರ್ ಬುಜ್ಜಿ. ನನಗೂ ಚೆನ್ನಾಗುತ್ತೆ, ನಿನ್ನಗೂ ಚೆನ್ನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲರಿಗೂ ಧನ್ಯವಾದಗಳು. ನನ್ನ ಬರ್ಡೇ ದಿನದಂದು ಯಾರೆಲ್ಲ ಟೈಮ್ ತೊಗೊಂಡು ನನಗೆ ಲವೆಬಲ್ ವಿಶಸ್ ಕಳಿಸಿದ್ದೀರಾ, ಕಾಲ್ ಮಾಡಿ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಎವ್ರಿವನ್. ಆ್ಯಂಡ್ ಇದೇ ಪ್ರೀತಿ ಸಪೋರ್ಟಿಂಗ್ ಯಾವಾಗಲೂ ಇರಬೇಕು.
ಸಮ್ ರೀಸನ್ಸಿಂದ ನಾನು ವಿಡಿಯೋಸ್ನ ಸ್ಟಾಪ್ ಮಾಡಿದ್ದೆ. ಆ್ಯಂಡ್ ಈಗ ಇನ್ನು ಮುಂದೆ ವಿಡಿಯೋಸ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಹೀಗೆ ಯಾವಾಗಲೂ ಪ್ರೀತಿ ಕೊಡಿ. ಆ್ಯಂಡ್ ಲವ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ಯಾಮ್ಲಿಗೆ ಆ್ಯಂಡ್ ನನ್ನ ಬಿಲೋಡ್ ಫ್ರೆಂಡ್ಸಿಗೆ. ಆ್ಯಂಡ್ ಇವತ್ತು ಒಳ್ಳೆ ಡೇಸ್ ಸ್ಪೆಂಡ್ ಮಾಡಿದ್ದೀನಿ ನನ್ನ ಫ್ರೆಂಡ್ ಜೊತೆ ಆಗಿರ್ಬೋದು ಆ್ಯಂಡ್ ನನ್ನ ಫ್ಯಾಮ್ಲಿ ಜೊತೆ ಆಗಿರ್ಬೋದು. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಿಮ್ಮ ಮೆಸೇಜ್ಗಳಿಂದ ಕೂಡ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಸ್ಪೆಷಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೈಟ್ ನನ್ನ ಫ್ಯಾಮ್ಲಿ ಕಡೆಯಿಂದ ಸರ್ಪ್ರೈಸ್ ಸಿಗುತ್ತೆ ಅಂತ. ಸೊ ಇಟ್ ವಾಸ್ ಎ ಬ್ಯೂಟಿಫುಲ್ ಡೇ. ತುಂಬ ಖುಷಿ ಆಯಿತು ನನಗೆ ಆ ಸರ್ಪ್ರೈಸ್. ಸೊ ಇಟ್ಸ್ ಎ ಬೆಡ್ ಟೈಮ್. ಸೊ ಈಗ ನಿದ್ದೆ ಮಾಡೋ ಸಮಯ. ತುಂಬ ಟಯರ್ಡ್ ಆಗಿದೆ, ಮಲ್ಕೊಳ್ಳೋಣ. ಮತ್ತೆ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಿಂದ. ಸೊ ನಾನು ಆದಷ್ಟು ಯೂಸ್ಫುಲ್ ಆಗುವಂಥ ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ನಾನು ಯಾವ ಥರ ವಿಡಿಯೋಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ನಿಮಗೇನಾದರೂ ಅನಿಸಿದ್ರೆ ಸೊ ಪ್ಲೀಸ್ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.